ಯಾವ ಸರ್ಕಾರ ಮೇಲಿದೆ ಈಗ ಆ ಟೈಮಲ್ಲಿ ನೋಡ್ತಾ ಹೇಳು. ಕಾಂಗ್ರೆಸ್ ಇದೆಯಾ, ಬಹುಮತ ಇದೆಯಾ, ಅವರು ಶ್ರೀಮತಿ ಅವ್ರು ಇದ್ದಾರಾ ಇಲ್ವ ನೋಡ್ತಾ ಹೇಳು. ಸೋನಿಯಾ ಗಾಂಧಿ ಅವರು ಇಲ್ಲ, ಯುವಕನ ಥರ ಇದ್ದಾರೆ ನೋಡು. ಯುವ ನಾಯಕರು ಇದ್ದಾರಾ? ನಾಯಕರು ಸರಿ ಸರಿ, ಕಮಲ್ ಕಾಕ ಅವರಿದ್ದಾರೆ. ರಾಹುಲ್ ಗಾಂಧಿ ಓಕೆ, ಅವ್ರ ಪ್ರಧಾನಿನಾ? ಅವರೇ ಜಾಸ್ತಿ. ಅವರೇ ಜಾಸ್ತಿ, ಸರಿ, ಪ್ರಧಾನಿ. ಓಕೆ, ಸರಿ ಸರಿ ಸರಿ. ಹಾಗೆ ಲೋಕಸಭೆಗೆ ಆಯ್ಕೆಯಾದ ನಿನ್ನ ರಾಜ್ಯದ ಎಷ್ಟು MP ಗಳು ಹೋಗಿದ್ದಾರೆ ಅಲ್ಲಿ ನೋಡು. ಯಾವ ರೀತಿ ಕಳಿಸಿದೆ ನೋಡು, ಎಷ್ಟು ವರ್ಷ ಸಾಧನೆ ಮಾಡ್ತಾ ಇದೆ ನೋಡು. 12 ವರ್ಷ ಇದ್ದೀನಿ. 12 ವರ್ಷ ಮಂತ್ರಿಯಾಗಿ ಆಡಳಿತ ಮಾಡ್ತಾ ಇದೆಯಾ ಕರ್ನಾಟಕ ರಾಜ್ಯದ್ದು? ಕರೆಕ್ಟು. 5, 10 ವರ್ಷ ಇರುತ್ತೆ. 2 ವರ್ಷದಲ್ಲಿ ಏನು ಮಾಡಿದ್ರು, ಏನು ಕಿತಾಪತಿ ಆಗಿ ಹೋಯ್ತು ನೋಡ್ತಾ ಹೇಳು. ಯಾರು ಪಿತೂರಿ ಮಾಡಿದ್ರು, ಯಾವ ಪಕ್ಷದವ್ರು ಮಾಡಿದ್ರು ನೋಡು. ದೇವೇಗೌಡರ ಪಕ್ಷ ನನ್ನ ಕಂಟ್ರಿ ಆಗಲ್ಲ. ಓಹೋ, ದೇವೇಗೌಡರ ಪಕ್ಷ ನಿನ್ನ ಕಂಟ್ರಿ ಆಗಲ್ಲ. ಅವ್ರೇನೋ ಪಿತೂರಿ ಮಾಡಿ ನಿನ್ನ 2 ವರ್ಷ ರಾಜೀನಾಮೆ ಕೊಡೋಕೆ ಮಾಡಿದ್ರ? ಹೌದಾ? ಗಲಾಟೆ ನಡೀತಾರೆ. ಓಹೋ, ಯಾವ ಎಲ್ಲಿ ಯಾವ ಗಲಾಟೆ ನಡೀತಾ ಇದೆ ನೋಡು. ಬೆಂಗಳೂರಿನ ಹಾಂ, ವಿಧಾನಸೌಧದಲ್ಲಿ ಗಲಾಟೆ ನೋಡೋದು ಏನಾಗ್ತಾ ಇದೆ? ನಾನು ಮಾಡಿದ ಸಾಧನೆ ಎಲ್ಲ ಹೇಳ್ತಾ ಇದ್ದೀನಿ. ಹಾಂ, ಆಗ ವಿರೋಧ ಪಕ್ಷದ ಜನ ಹಾಂ ಕಂಪ್ಲೇಂಟ್ ಮಾಡ್ತಾರೆ. ಓಹೋ, ಸ್ಪೀಕರ್. ಹಾಂ, ಆಮೇಲೆ ನೋಡು ಸ್ಪೀಕರ್ ಯಾರು ನೋಡು. ಕನ್ನಡಕ ಹಾಕೊಂಡು ಕಪ್ಪು ಗಡ್ಡ ಕೊಟ್ಟು. ಸರಿ, ಟ್ರಾನ್ಸ್ಲೇಷನ್ ಕೊಡ್ತೀನಿ ಹೆಸರು. ಆಯಿತು, ಪರವಾಗಿಲ್ಲ, ವಾಪಸ್ ಬಾ. ಹಾಗೆ ವಾಪಸ್ ಬಾ. ಬಂದಾಗ ನಿನ್ನ ಹೆಂಡತಿ ಹೆಸರೇನು ನೋಡು. 51ನೇ ಹೆಸರು ಭಾಳ ಚೆನ್ನಾಗಿ, 51ನೇ ಏಜಿಗೆ ಹೆಸರು ಚೆನ್ನಾಗಿ ಮಾಡಿದ್ಯಾ. ಇರಲಿ, ಪರವಾಗಿಲ್ಲ. 46ನೇ ಏಜಿಗೆ ಪ್ರಮಾಣ ಸ್ವೀಕಾರ. 2ನೇ ಹಂತ ಅಂದರೆ 51ನೇ ವರ್ಷದ ಮೇಲೆ ಮತ್ತೆ 56, 57ಗೆ 2ನೇ ಹಂತದ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ಯಾ. ಅಲ್ಲಿಂದ 58, 59ನೇ ಏಜ್ವರೆಗೂ ನೀನೇ ಮುಖ್ಯಮಂತ್ರಿ ಆಗಿರ್ತೀಯ. ಖಂಡಿತ. ಜನ ನನ್ನ ಮತ್ತೆ ಗೆಲ್ಸಿದ್ರು. ಶಬಾ, ಎಷ್ಟು 3ನೇ ಸರಿ ಆಯ್ಕೆ ಮಾಡಿದ್ದಾರೆ ಜನ ನಿನಗೆ. ಹಾಗಾದರೆ ನೀನು ನಂಬಿದಂಥ ಗುರು ಏನು ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ನೋಡ್ತಾ ಹೇಳು. ಇದಾರಾ ಇಲ್ವ ನೋಡು. ಅವ್ರ ಹತ್ರ ಹೋಗಿದ್ದೀಯಲ್ಲೂ ನೋಡು. ಮಂತ್ರಿ ಆದಮೇಲೆ ನಿನ್ನ ಈ ಮಟ್ಟಕ್ಕೆ ತನ್ನಂಥ ಗುರು ಎಲ್ಲಿದ್ದಾರೆ? ಗುರು ಇಲ್ಲ. ಏನಾಯಿತು? ದೇಶ. ಹೌದಾ? ಏನಾಗಿ ತಿಳ್ಕೊಂಡಿದ್ದಾರೆ? ಆತ್ಮಹತ್ಯೆ ಇದೆ. ಹಾಂ, ಎಲ್ಲಿ? ಅವರಿಗೆ ಯಾವೊಂದು ಶ್ರದ್ಧಾಂಜಲಿ ಮಾಡಿದ್ಯಾ? ಯಾವ ರೀತಿ ನೋಡ್ತಿದ್ಯಾ ಮಂತ್ರಿಯಾಗಿ? ಅಕ್ಷಯ್ ದೊಡ್ಡ ಮನೆ ಥರ ಕಟ್ಸಿದ್ಯಾ? ಗೌರ್ಮೆಂಟ್ ವತಿಯಿಂದ ಮಾಡಿದ್ಯಾ, ನಿನ್ನ ಸ್ವಂತ ಇದರಿಂದ ಮಾಡಿದ್ಯಾ? ನಾನು ಆಸಕ್ತಿ ವಹಿಸಿ ಮಾಡಿದ್ದೆ. ಹಾಂ. ಅವರ ಅಭಿಮಾನಿಗಳೆಲ್ಲ ನಿನ್ನಲ್ಲೂ ಒಬ್ಬರಾಗಿ ಎಲ್ಲರೂ ಇದ್ದಾರಾ? ಹಾಂ. ಎಲ್ಲರೂ ಇದ್ದಾರೆ. ಹೇಗಿದೆ ಅವ್ರ ಹೆಸರೆಲ್ಲ? ಅವ್ರ ಹೆಸರು ಹೇಗೆ ಅಮರವಾಗಿದೆ? ಎಲ್ಲರೂ ಅವರು ಯಾರೂ ಮರೆಯಲ್ಲ. ಇಲ್ಲೂ ಅಲ್ಲೇ ಇದ್ದಾರೆ. ಎಲ್ಲ ಸುಮಾರು ಕಾರುಗಳಿದೆ. ಸುಮಾರು ಜನ ನಿಂತಿದ್ದೀವಿ. ಮಗುರುಗಳಿಗೆ. ಸರಿ, ಅವರ ಗೋರಿ ಯಾವ ಊರಲ್ಲಿ ಇದು ಮಾಡಿದ್ದಿದೆ? ನೀನೊಬ್ಬ ಮಂತ್ರಿಯಾಗಿ, ರಾಜ್ಯದ ಮಂತ್ರಿಯಾಗಿ ಎಲ್ಲ ನೋಡ್ಕೊಂಡು ಹೇಳು. ಯಾವ ಊರಲ್ಲಿದೆ? ಅವ್ರನ್ನೆಲ್ಲೂ ಬೇರೆ ಕಳ್ಸೋಕೆ ಇಷ್ಟ ಇಲ್ಲ. ಹಾಂ, ಎಲ್ಲಿದು ಮಾಡಿಬಿಟ್ಟೆ ನೀನು? ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಇಲ್ಲೇ ದೊಡ್ಡ ಜಾಗ ತಗೊಂಡು ಅವ್ರ ಹೆಸರಲ್ಲಿ ಆಶ್ರಮ ಚಿರಾಯವಾಗಿರಲಿ ಅಂತ ಅವ್ರ ಹೆಸರು ಎಲ್ಲ ಕಡೆ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಕರೆಕ್ಟ್. ಆದರೆ ಆ ವಿದ್ಯಾಭ್ಯಾಸ ಮಾಡುವಾಗ ಮಕ್ಕಳಿಗೆ ಏನಂತ ಬೋಧನೆ ಕೂಡ ಟ್ರೀಟ್ ಮಾಡಿದ್ಯಪ್ಪ? ಯಾವ ರೀತಿ ಧರ್ಮ ಕೂಡಿಸ್ಬೇಕು. ಸರಿ, ಅವ್ರ ಮೂರ್ತಿ ಗೀತೆಯನ್ನು ಮಾಡ್ತಿದ್ಯಾ ಅಥವಾ ಅವರ ನೋಡಿದ ತಕ್ಷಣ, ಅವರ ಗೋರಿ ನೋಡಿದ ತಕ್ಷಣ ಯಾವುದೇ ಇದು ಸಮಾಧಾನ ಆಗುತ್ತಾ ಜನರಿಗೆ? ಆಗ್ತಾ ಇದೆಯಾ? ಅವ್ರದ್ದು ದೊಡ್ಡ ಫೋಟೋ ಇದೆ. ಎದುರುಗಡೆ ಕೆಳಗಡೆ ಗೋರಿ ಇದೆ. ಜನ ಬಂದು ಕುತ್ಕೊಂತಾರೆ. ನಿಶಬ್ದ ರೀತಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಸಮಸ್ಯೆಗಳು ಪರಿಹಾರ ಆಗ್ತವೆ. ಆಗಿಂದಾಗಲೇ ಪರಿಹಾರ ಆಗುತ್ತೆ.
ಆಗ್ತಾ ಇದ್ದಾರೆ. ವಿತಿನ್ ಎಷ್ಟು ಗಂಟೆ ಒಳಗೆ ಬರೆಯೋದಾಗುತ್ತೆ? ಶಿಷ್ಯಂದಿರಿದ್ದಾರೆ, ಹಾಂ ಬೋಧನೆ ಮಾಡ್ತಿದ್ದಾರೆ. ಹಾಂ ಏನಂತ? ನಮ್ಮ ಗುರುಗಳು ಮಾಡಿರೋ ಸಾಧನೆ, ಹ್ಞೂ ನಮ್ಮ ಗುರುಗಳು ಹ್ಞೂ ಜನರನ್ನು ಕಾಪಾಡೋದು, ಹ್ಞೂ ಅವರು ಹ್ಞೂ ಅವ್ರನ್ನ ಹ್ಞೂ ಇಲ್ಲಿ ಇದ್ದಾರೆ ಅವರು, ಹ್ಞೂ ಅವರ ಆತ್ಮ ಹ್ಞೂ ಅವ್ರು ನೆನೆಸಿ ಹ್ಞೂ ಯಾವುದೇ ರೀತಿಯ ಕಷ್ಟಗಳಿರಲ್ಲ, ಹ್ಞೂ ಹಣ ಎಲ್ಲ ಬರುತ್ತೆ. ಹ್ಞೂ ಯಾವ ರೀತಿಯಿಂದ ಇದೆ ಹ್ಞೂ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಹಾಂ ಹಾಂ ಅದರಲ್ಲಿ ಎಷ್ಟು ಜನ ಶಿಷ್ಯರು ನಿಜವಾದ ಶಿಷ್ಯರು ಯಾರಿದ್ದಾರೆ ನೋಡ್ತಾ ಹೇಳು? ಒಬ್ಬ ಇದ್ದಾನೆ, ಯಾರ ಹೆಸರು? ಗಡ್ಡ ಬಿಟ್ಟಿದ್ದಾನೆ. ಹಾಂ 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 ಯಾವ ಊರಿನವನು, ಎಲ್ಲಿ ಅವನು, ಏನು ಪ್ರಾಂತ್ಯ ನೋಡೋದು ಗೊತ್ತಾಗ್ತಾ ಇಲ್ಲ. ಗಡ್ಡ ಬಿಟ್ಟಿದ್ದಾನೆ, ಬೋಧನೆ ಮಾಡಲು ಕುಳ್ಳಿದ್ದಾನೆ, ಕುಳ್ಳಿದ್ದಾನೆ. ಹಾಂ ಸ್ವಲ್ಪ ಗಡ್ಡ, ಹಾಂ ವಯಸ್ಸು ಆಗ್ತಾ ಇದೆ. ಹಾಂ ಹಾಂ 40-46 ಇರ್ಬೋದು ಅವನೇ ಇದು. ಹ್ಞೂ ಹಾಂ ಬೋಧನೆ ಮಾಡಿ. ನಿನ್ನ ಗುರುಗಳು ಧ್ಯಾನ ಮಾಡ್ತಾ ಹೋದ್ರೆ ಎಲ್ಲ ರಿಲೀಫ್ ಕೊಟ್ಟೋದ್ರೆ ಅಥವಾ ಎಲ್ಲರಿಗೂ ಹೇಳಿಬಿಟ್ಟು ಹೋದ್ರು ನೋಡ್ತಾ ಇದ್ರು? ಅವ್ರ ಹತ್ರ ಬಂದವ್ರಿಗೆಲ್ರಿಗೂ ಹ್ಞೂ ಪರಿಹಾರ ಕೊಟ್ಟು, ಹ್ಞೂ ಆಮೇಲೆ ಪರಿಹಾರ ಕೊಟ್ಟು ಹ್ಞೂ ಅವರ ಆತ್ಮ ಲೀನ್ ಆಗೋದು. ಹಾಂ ಹಾಂ ಅವರ ಮೂರ್ತಿ ದೊಡ್ಡ ಫೋಟೋ, ಹ್ಞೂ ಗೋರಿ, ಹ್ಞೂ ಲಕ್ಷಾಂತರ ರೂಪಾಯಿ ಗೋರಿ, ಹ್ಞೂ ಎಲ್ಲ ಗ್ರಾನೈಟ್. ಹ್ಞೂ ನನ್ನ ಆಸೆ ಹ್ಞೂ ನೀನು ಮಂತ್ರ ಆಗೋಕ್ಕಿಂತ ಮೊದಲು ತಿಳ್ಕೊಂಡ್ರು ಆಮೇಲೆ ತಿಳ್ಕೊಂಡ್ರು ಅವರು ಅಂತ್ಯ ಆದ್ರೆ ನೋಡ್ತಾ ಹೇಳಿ? ಆದ ನಂತರ, ಮಂತ್ರ ಆದ ನಂತರ ಆಗೋ ಸಮಯದಲ್ಲಿರಬೇಕು. ಹೌದಾ? ನನ್ನ ಆಸೆ ಹಾಂ ರಾಜ್ಯದಲ್ಲಿ, ದೇಶದಲ್ಲೇ ಹಾಂ ಯಾರ ಗುರಿನೋ ಹಾಂ ಅಷ್ಟು ಹಾಂ ಹಾಂ ಚೆನ್ನಾಗಿ ಇರಬಾರ್ದು ಅಂತ. ಬಾಬು ತಾಜ್ಮಹಲ್ಗಿಂತ ಚೆನ್ನಾಗಿ ಕಟ್ಸಿದ್ಯಾ ಹಾಗಾದ್ರೆ? ಹಾಂ ಬಿಳಿ ಬಣ್ಣ, ಹಾಂ ದೊಡ್ಡದಾಗಿದೆ, ಹಾಂ ಶಾಂತಿ, ಹಾಂ ಇನ್ನೊಂದು ಶಾಂತಿ, ಗಲಾಟೆಗ ಹಾಂ ಸಾಧ್ಯ ಇಲ್ಲ. ಹಾಂ ಕೋಟ್ಯಾವತ್ತು ಜನ ಶಿಷ್ಯರಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ನೋಡ್ತಾ. ಜನ ಹ್ಞೂ ಕಾರಲ್ಲಿ ಬರ್ತಾರೆ, ನಡ್ಕೊಂಡು ಬರ್ತಾರೆ, ಕುಂಟ್ರಿದ್ದಾರೆ, ಕೂಟ್ರಿದ್ದಾರೆ, ಹಾಂ ಎಲ್ಲರೂ ಹಾಂ ಸಮಾಧಾನ ರೀತಿಯಿಂದ ಗುರು ಹರಿಸ್ತಾ ಇದ್ದಾರೆ. ನಡೆಸ್ತಾರೆ. ಅಲ್ಲಿನ ದಿನನಿತ್ಯ ಏನಾದ್ರು ಊಟ ಗೀಟ ಕಾಫಿ ಟೀ ಕೊಡ್ತಾರೋ ಹಾಗೆ ಕಳಿಸ್ತಾ ಇದ್ದಾರೆ. ಇದೆ. ಸರಿ, ಅವ್ರಿಗೆ ಏನಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಜನರು ನೋಡ್ತಾ ಹೇಳಿ? ಓ ಮತ್ತೆ ಸಿಗರೇಟ್, ಹ್ಞೂ ಮತ್ತೆ ನಮ್ಮ ಹಾಂ ಸ್ನೇಹಿತರೆಲ್ಲರೂ ಹಾಂ ಸಿಗರೇಟ್, ಹಾಂ ಹಾಂ ನಿಮ್ಮ ಸ್ನೇಹಿತರು ಎಲ್ಲರೂ ಸಿಗರೇಟ್ ಇರ್ತಾರೆ, ಹೂ ಇರ್ತಾರೆ, ಮತ್ತೆ ಏನಾದ್ರು ಡ್ರಿಂಕ್ಸ್ ಇರ್ತಾರೆ, ಏನೋ ಮಾಡ್ತಾರೆ. ಹಾಂ ಹಾಂ ಮತ್ತೆ ಗೋರಿ ಕೊಡ್ತಾರೆ, ಗೋರಿ ಪಕ್ಕದಲ್ಲಿ ಇತ್ತು, ಕಾಲು ಬೆಂಡ್ ಮಾಡಿ, ಹಾಂ ಕಾಲು ಬೆಂಡ್ ಮಾಡಿ ನಮಸ್ಕಾರ. ಓಕೆ. ನಮ್ಮ ಗುರುಗಳು ಹಾಂ ನಮ್ಮಲ್ಲಿದ್ದೀರಾ, ಹ್ಞೂ ನಮ್ಮನ್ನು ಬಿಟ್ಟೋಗಿ. ಹ್ಞೂ ಹ್ಞೂ ಎಲ್ಲರಿಗೂ ಸೇವೆ ಮಾಡ್ಕೊಂಡೆ ಅವ್ರು ಹೋಗ್ಬಿಟ್ರಾ? ಅಲ್ಲೆಲ್ಲಿ ಮಾತ್ರ ತುಂಬ ಹೆಸರುವಾಸಿ, ಹಾಂ ಹೆಸರುವಾಸಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೋಯ್ತು ಅಥವಾ ರಾಜ್ಯ ಮಟ್ಟದಲ್ಲಿ ಹೋಯ್ತು ಹೆಸರು? ರಾಷ್ಟ್ರ, ರಾಜ್ಯ, ದೇಶ ಹ್ಞೂ ಎಲ್ಲ ಕಡೆಗೂ ಸಾರಬೇಕು. ಹಾಂ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಹೆಸರಿದೆ ಅವ್ರು ನೋಡು ಇದೆ. ಹಾಂ ಅಲ್ಲಿಯ ಜನಕ್ಕೆ ಏನಂತ ಇದು ಮಾಡ್ತಾರೆ? ನಮ್ಮ ಶಿಷ್ಯಂದು ಹ್ಞೂ ಅಮೇರಿಕ, ಹ್ಞೂ ಹ್ಞೂ ನ್ಯೂಯಾರ್ಕ್, ನ್ಯೂಯಾರ್ಕ್, ಹ್ಞೂ ಬೋಧನೆ. ಓಹೋ ಶಿಷ್ಯಂದ್ರು. ಹ್ಞೂ 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 ನೀವು ಹಾಂ ಯಾವ ಥರ ಹಾಂ ಹಾಂ ನಿಮಗೆ ಸಹಾಯ ಮಾಡಿ. ಹಾಂ ಆಮೇಲೆ ನಿನ್ನ ಎಲ್ಲ ಸ್ನೇಹಿತರು ಹೇಗಿದ್ದಾರೆ? ಅವರು ಆ ಗುರುಗಳ ನೆನಪು ನಿನಗೆ ಸದಾಕಾಲ ಇರುತ್ತೆ ನೋಡು. ನಿನ್ನ ಹೆಂಡತಿ ಏನು ಮಾಡ್ತಾಳೆ, ನಿನ್ನ ಮಕ್ಕಳು ಏನು ಮಾಡ್ತಾರೆ ನೋಡು. ಆ ಗುರುವಿನ ನೆನಪಿನಿಂದ ಮೆಲ್ಲಕ್ಕೆ ಸ್ವಲ್ಪ ವಾಪಸ್ ಬಂದು ನಿನ್ನ ಸ್ನೇಹಿತರನ್ನೆಲ್ಲ ನೋಡು. ಆ ಮಠ ಗಿಟ ಹೇಗೆ ಕಟ್ಟಿದ್ದೆ ನೋಡ್ತಾ ಅದೆಲ್ಲ ನೆನಪು ಮಾಡ್ತಾ ಒಂದು ಬೋಧನೆ ಮಾಡು. ದೊಡ್ಡ ಗೌರ್ಮೆಂಟ್ ಕೊಟ್ಟಿದ್ದ ಜಾಗನ ಅಥವಾ ಎಲ್ಲ ಸ್ನೇಹ ವರ್ಗದವ್ರು ಕಟ್ಟಿಸಿದ ಜಾಗನ ನೋಡೋದು, ಗುರುಗಳಿಗೆ ಕೊಟ್ಟಿದ್ದು. ಸ್ನೇಹ ವರ್ಗದಲ್ಲೂ ಇದೆ, ಹಾಂ ಗೌರ್ಮೆಂಟಲ್ಲೂ ಇದೆ, ಬ್ರಾಂಚಸ್ ಏನಾದ್ರು ಇದೆಯಾ ಅವ್ರದ್ದೆಲ್ಲ ಕಡೆ ಅಥವಾ ಒಂದೇ ಕಡೆ ಇದೆ ನೋಡು. ಅಲ್ಲಲ್ಲಿ ಜನರಿಗೆ ಸಹಾಯ ಆಗ್ತಾ ಇದೆಯಾ ನೋಡು. ಖಂಡಿತ ರಾಜ್ಯದ ಮೂಲೆ ಮೂಲೆ ಆಗ್ತಿದೆ, ದೇಶದ ಮೂಲೆ ಮೂಲೆ ಆಗ್ತಾ ಇದೆಯಾ? ದೇಶ, ರಾಜ್ಯ, ಅವ್ರನ್ನ ಏನಂತ ಕೇಳ್ಕೊಂಡ್ರೆ ಸಾಕು ನಿಂತಲ್ಲಿ ಜನ ಎಲ್ಲೇ ಇದ್ರು ಏನನ್ನಿಸ್ತಾ ಇದೆ ನೋಡು. ಹಾಂ ನಮ್ಮ ಹಾಂ ಕಷ್ಟವನ್ನು ಪರಿಹರಿಸಿ ಹಾಂ ಅಂತ ಕೇಳ್ಕೊಂಡು ಹಾಂ
ಹಾಂ